ನಮಸ್ಕಾರ. ಇವತ್ತು ನಾವು ಕುಮಾರಗಂಧರ್ವ ರಂಗಮಂದಿರದ ಪಕ್ಕದಲ್ಲಿ ಇರುವಂತ ಐಸಿರಿ ಚಾರಿಟೇಬಲ್ ಟ್ರಸ್ಟ್ ನ ಗ್ರೀನ್ ವರ್ಲ್ಡ್ ಬಂದಿದ್ವಿ ನಾವು. ಏನು ಇದೆಲ್ಲ ಬಹಳಷ್ಟು ಗಿಡಗಳು ಅಂತ ನೋಡೋದಕ್ಕೆ ಬಂದಿದ್ವಿ. ಆದ್ರೆ ಎಷ್ಟೊಂದು ಖುಷಿ ಆಯ್ತಂದ್ರೆ, ಸಾಮಾನ್ಯವಾಗಿ ಅನ್ಕೊಳ್ತಿರ್ತೀವಿ ಮನೆ ಕಟ್ಸಿದ ಕೂಡಲೇ ಒಂದು ಗಾರ್ಡನ್ ಇರಬೇಕು, ಮನೆ ಹಿಂದೆ ತರಕಾರಿ ಬೆಳಬೇಕು, ಹಣ್ಣುಗಳಿರ್ಬೇಕು, ಎಲ್ಲ ಇರಬೇಕು ಅಂತ. ಆದ್ರೆ ನಾನು ಸ್ವಂತ ಮನೆ ಇಲ್ಲ, ಅಪಾರ್ಟ್ಮೆಂಟ್ ನಲ್ಲಿ ಇದ್ರೂ ಕೂಡ ನಾವು ಕೇವಲ ಪಾಟ್ಗಳಲ್ಲಿ ಬೆಳೆಸಬಹುದಂತ ಗಿಡಗಳು ಕೂಡ ಇಲ್ಲಿವೆ. ನೀವು ಪಾಟ್ಗಳಲ್ಲೇ ಇಟ್ಟು ಹಣ್ಣನ್ನು ಕೂಡ ತಿನ್ಬೋದು. ಬರೀ ಇಂಡಿಯಾ ಅಲ್ಲ, ಬೇರೆ ಬೇರೆ ಹೊರಗಡೆ ದೇಶದ ಒಂದು ತಳಿಗಳನ್ನ ಕೂಡ ತರಿಸಿದ್ದಾರೆ. ಎಲ್ಲ ಒಂದು ಸೂಪರ್ ಕ್ವಾಲಿಟೀಸ್ ಇದೆ. ಆಶ್ಚರ್ಯವಾಗಿದೆ ಅಂದ್ರೆ, ಸಣ್ಣ 6 ಅಡಿ 3 ಅಡಿ ಗಿಡಗಳಿಗೂ ಕೂಡ ಈಗಾಗಲೇ ಹಣ್ಣು ಬಂದಿದೆ. ಸೊ ಸಾಕಷ್ಟು ಜನ ಎಲ್ಲ ಬರ್ತಾ ಇದ್ರು, ಅದಕ್ಕಾಗಿ ನಾನು ಬಂದು ನೋಡಿದೆ. ಹೂವಿನ ಗಿಡಗಳು, ದಾಳಿಂಬೆ ಇರ್ಬೋದು, ಪೇರು ಇರ್ಬೋದು, ಜೊತೆಗೆ ಲಿಂಬೆ ಹಣ್ಣು, ತೆಂಗಿನ ಗಿಡ, ಬಾಳೆಹಣ್ಣಿನ ಮರಿ, ಪ್ರತಿಯೊಂದು ರೀತಿದು ಬಹಳಷ್ಟು ಖುಷಿ ಆಯ್ತು ನೋಡೋದಕ್ಕೆ. ಎಲ್ಲೋ ಒಂದ್ ಕಡೆ ಬೆಳಗಾವಿ ನಗರದ ಗಡಿಬಿಡಿಯಲ್ಲಿ ಒಂದು ಸುತ್ತು ಇಲ್ಲಿ ನೀವು ಬಂದ್ರಿ ಅಂತಂದ್ರೆ ನಿಜಕ್ಕೂ ಮನಸ್ಸಿಗೆ ಖುಷಿ ಆಗುತ್ತೆ. ನಾನಂತರೂ ಪಾಟ್ಸ್ ಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ನೀವ್ ಯಾವಾಗ ಬರ್ತೀರಿ? ಬೇಗ ಬನ್ರಿ, ವಿಸಿಟ್ ಮಾಡ್ರಿ. ಈ ಒಂದು ಮಳೆಗಾಲದ ತಂಪಿನಲ್ಲಿ, ಮಳೆ ಇಲ್ಲ ಆದ್ರೂ ಕೂಡ ತಂಪಾದ ವಾತಾವರಣ ಜೊತೆಗೆ ಹಸಿರು, ಆ ಅನುಭವವನ್ನು ನೀವು ಇಲ್ಲಿ ಬಂದು ನೋಡಿ ತಿಳಿಬೇಕು.